ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಕೃಷ್ಣ ಅರ್ಜುನನನ್ನ ಪ್ರತಿನಿಧಿಯನ್ನಾಗಿ ಮಾಡಿಕೊಂಡು ಎಲ್ಲ ಸಾಧಕರಿಗೂ ಕೂಡ ಶಾಸ್ತ್ರದ ಮೇಲ್ನೋಟದ ಅರ್ಥವನ್ನು ಯಾವತ್ತೂ ಸ್ವೀಕಾರ ಮಾಡಬೇಡಿ, ಶಾಸ್ತ್ರದ ಒಳಗಿನ ತಾತ್ಪರ್ಯವನ್ನು ಸ್ವೀಕಾರ ಮಾಡಿರಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮಕ್ಕಳಿಗೆ ಹೂವಿನ ಬಗ್ಗೆ ಹೆಚ್ಚು ಆಕರ್ಷಣೆ ಇರ್ತದೆ. ಅವರಿಗೆ ಆ ಹೂವಿನಿಂದ ನಾಳೆ ಹುಟ್ಟಬೇಕಾದಂತಹ ಹಣ್ಣಿನ ಬಗ್ಗೆ ಗಮನ ಕಡಿಮೆ ಇರ್ತದೆ. ಆದರೆ ದೊಡ್ಡವರು ತಿಳಿದವರು ಅವರಿಗೆ ಆ ಹೂವಿನ ಬಗ್ಗೆ ಗಮನ ಕೊಡುವುದನ್ನು ಕಡಿಮೆ ಮಾಡಿರಿ ಅಂತ ಸಮಾಧಾನ ಹೇಳ್ತಾರೆ. ಮತ್ತೆ ಆ ಹೂವನ್ನು ಕಿತ್ತಬೇಡಿ ಅಂತ ಉಪದೇಶ ಕೂಡ ಮಾಡ್ತಾರೆ. ನಮಗಿದು ಕೇಳಿ ಗೊತ್ತಿದೆ. ಅದರಂತೆ ಈ ಶಾಸ್ತ್ರದಲ್ಲಿ ಸ್ವರ್ಗವನ್ನು ನೀವು ಬಯಸಿರಿ, ಸ್ವರ್ಗಕ್ಕೆ ಹೋಗ್ರಿ ಅಂತ ಹೀಗೆಲ್ಲ ಹೇಳುವಂತಹ ಅನೇಕ ಥರದ ಮಾತುಗಳು ಕೇಳಿ ಬರ್ತಿರಬಹುದು. ಆದರೆ ಈ ಜಗತ್ತು ಹೇಗೆ ಅಶಾಶ್ವತನೋ ಹಾಗೆ ಸ್ವರ್ಗನೂ ಕೂಡ ಅಶಾಶ್ವತನೇ. ಸ್ವರ್ಗಕ್ಕೆ ಹೋದವನು ಕೂಡ ತನ್ನ ಪುಣ್ಯ ಮುಗಿದ ಬಳಿಕ ಮರಳಿ ಬರಲೇಬೇಕು. ಅದರಂತೆ ಈ ಜಗತ್ತಿನ ಎಲ್ಲ ಭೌತಿಕ ವಸ್ತುಗಳನ್ನು ಸತ್ವ ರಜಸ್ಸು ತಮಸ್ಸು ಅನ್ನುವಂತಹ 3 ಗುಣಗಳಿಂದ ಹುಟ್ಟಿದಂತಹ ವಸ್ತುಗಳೇನಿವೆ ಆ ಎಲ್ಲ ವಸ್ತುಗಳನ್ನು ಕೂಡ ಮನುಷ್ಯ ತಿರಸ್ಕಾರ ಮಾಡಬೇಕು. ಅದು ಯಾವುದೂ ಶಾಶ್ವತ ಅಲ್ಲ. ಯಾವುದು ಶಾಶ್ವತವಾದ ಸ್ಥಾನ ಇದೆ ಭಗವಂತನ ಸ್ಥಾನ, ಅದಕ್ಕಾಗಿ ಪ್ರಯತ್ನ ಪಡಬೇಕು ಅನ್ನೋದನ್ನು ಹೇಳಿದ. ಅಲ್ಲೀಗ ಆ ಗೀತೆಯ 2ನೇ ಅಧ್ಯಾಯದ 46ನೇ ಶ್ಲೋಕ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ. ಒಂದು ಸಣ್ಣ ಬಾವಿ, ಆ ಬಾವಿಯಿಂದ ನಮ್ಗೆ ಏನೇನು ಕೆಲಸ ಆಗಬೇಕು ಆ ಕೆಲಸ ಒಂದು ತುಂಬಿ ಹರಿಯುವಂಥ ನದಿ ಅಥವಾ ಸಮುದ್ರ ಅದರಿಂದ ಹಾಗೇ ಆಗ್ತದೆ. ನಮಗಿದು ಗೊತ್ತಿದೆ. ಬಾವಿಯಲ್ಲಿ ನಮಗೆ ಆಗಬೇಕಾದ ಕೆಲಸ ಏನು? ಕುಡಿಲಿಕ್ಕೆ ನೀರು ಬೇಕು, ಅಡಿಗೆ ಸ್ನಾನ ಇತ್ಯಾದಿಗಳಿಗೆ ನೀರು ಬೇಕು. ಆ ಕೆಲಸ ದೊಡ್ಡ ಜಲಾಶಯದಿಂದ, ನದಿ ಮೊದಲಾದ್ದರಿಂದ ಹಾಗೇ ಆಗ್ತದೆ. ಸಮುದ್ರದಿಂದ ಆಗಲಿಕ್ಕಿಲ್ಲ. ಸಮುದ್ರದಲ್ಲಿರುವ ಉಪ್ಪು ನೀರು ನಮಗೆ ಬಳಕೆಗೆ ಯೋಗ್ಯ ಆಗಿರ್ಲಿಕ್ಕಿಲ್ಲ. ಆದರೆ ದೊಡ್ಡದೊಂದು ಜಲಾಶಯ, 100 ಬಾವಿಗಳನ್ನು ತನ್ನ ಒಡಲಲ್ಲಿ ಇಟ್ಕೊಳ್ಳುವಂತಹ ದೊಡ್ಡ ಒಂದು ಜಲಾಶಯಕ್ಕೆ ನಾವು ಹೋದರೆ ಆ ಬಾವಿಯಿಂದ ಆಗಬೇಕಾದ ಕೆಲಸ ಹಾಗೇ ಆಗ್ತದೆ. ಹಾಗಾಗಿ ಜಲಾಶಯನೇ ನಮಗೆ ಸಿಕ್ಕಾಗ ಬಾವಿಯನ್ನು ಯಾರೂ ಕೂಡ ಬಯಸೋದಿಲ್ಲ. ಬಾವಿ ಎಲ್ಲಿದೆ ಅಂತ ಹುಡುಕಾಡ್ಕೊಂಡು ಹೋಗೋದೂ ಇಲ್ಲ ಕೂಡ. ಅದರಂತೆ ಸಾಧಕನಾದವನು ಪರಮಾತ್ಮನ ತತ್ವಜ್ಞಾನವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪರಮಾತ್ಮನ ತತ್ವಜ್ಞಾನ ಒಂದು ಸಿಕ್ಕರೆ ಉಳಿದ ಲೌಕಿಕ ವಸ್ತುಗಳೆಲ್ಲ ಸಿಕ್ಕಂತೇನೆ. ಆದರೆ ಲೌಕಿಕ ವಸ್ತುಗಳು ಸಿಕ್ಕರೆ ಪರಮಾತ್ಮ ಸಿಗ್ತಾನೆ ಅಂತಿಲ್ಲ. ಸಾಕಷ್ಟು ಸ್ಥಾನ, ಮಾನ, ಧನ ಎಲ್ಲವೂ ಸಿಕ್ಕಿತು, ಜನರೂ ಸಿಕ್ಕರು. ಆದರೆ ಇವೆಲ್ಲ ಸಿಕ್ಕರೂ ಕೂಡ ಪರಮಾತ್ಮ ಕೈಗೆ ಸಿಗ್ತಾನೆ ಅಂತಿಲ್ಲ. ಆದರೆ ಪರಮಾತ್ಮ ಒಂದು ಕೈಗೆ ಸಿಕ್ಕಿಬಿಟ್ರೆ ಉಳಿದಿದ್ದೆಲ್ಲವೂ ಅನಾಯಾಸವಾಗಿ ಕೈ ಸಿಗ್ತವೆ. ಲೌಕಿಕವಾದಂತಹ ಸ್ಥಾನ, ಮಾನ, ಧನ ಇವೆಲ್ಲ ಏನಿವೆ ಸಣ್ಣ ಸಣ್ಣ ಬಾವಿಗಳಿದ್ದಂತೆ. ಪರಮಾತ್ಮ ದೊಡ್ಡ ಸಮುದ್ರ ಇದ್ದಂತೆ. ಅವನನ್ನ ಜ್ಞಾನ ದಯಾ ಸಿಂಧು, ಜ್ಞಾನದ ಸಾಗರ, ಕರುಣಾಸಾಗರ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಪರಮಾತ್ಮನನ್ನ ಸಾಗರ ಅಂತ ವರ್ಣನೆ ಮಾಡಿರುವುದು ಕೇವಲ ಒಂದು ಹೋಲಿಕೆ ಮಾತ್ರ ಅಲ್ಲ. ಉಳಿದವರೆಲ್ಲ ಸಣ್ಣ ಸಣ್ಣ ನದಿಗಳಂತೆ, ಸಣ್ಣ ಸಣ್ಣ ಕೆರೆಗಳಂತೆ, ಬಾವಿಗಳಂತೆ. ಆದರೆ ಪರಮಾತ್ಮ ಮಾತ್ರ ತುಂಬಿರುವ ಒಂದು ದೊಡ್ಡ ಜಲಾಶಯದಂತೆ, ಸಮುದ್ರದಂತೆ ಅವನು
ಅಂತ ಅವನು ವರ್ಣನೆ ಮಾಡ್ತಾರೆ. ಎಲ್ಲ ನದಿಗಳು ಕೊನೆಗೆ ಹೋಗಿ ಸೇರಬೇಕಾದ್ದು ಸಾಗರವನ್ನೇ ಅಲ್ಲ. ಆ ಥರ ಈ ಉಳಿದೆಲ್ಲ ಪ್ರಯೋಜನವನ್ನು ಬಯಸುವವರು ಕೂಡ ಪರಮಾತ್ಮನೊಬ್ಬನ್ನು ಬಯಸಿಬಿಟ್ರೆ ಎಲ್ಲ ಕೆಲಸ ಹಾಗೆ ಆಗ್ತದೆ. ಆದ್ರಿಂದ ಅವನನ್ನೇ ಹೊಂದಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು. ಅಲ್ಲಿ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ, ಬ್ರಾಹ್ಮಣ ಅಂತ ಒಂದು ಶಬ್ದ ಬಂತು. ಬ್ರಾಹ್ಮಣ ಅನ್ನೋ ಶಬ್ದ ಯಾರು ಬ್ರಾಹ್ಮಣರಾದಂತಹ ತಂದೆ ತಾಯಿಂದರಿಂದ ಹುಟ್ಟಿದ್ದಾನೆ ಅವನನ್ನು ಮಾತ್ರ ಹೇಳೋದಲ್ಲ, ಅದೊಂದು ತೀರಾ ಸಾಮಾನ್ಯವಾದ ಅರ್ಥ. ವಾಸ್ತವಿಕವಾಗಿ ಬ್ರಾಹ್ಮಣ ಅಂದರೆ ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಾಹ್ಮಣ. ಇದನ್ನು ಶಾಸ್ತ್ರದಲ್ಲಿ ಅನೇಕ ಕಡೆ ವರ್ಣನೆ ಮಾಡ್ತಿರ್ತಾರೆ. ಬ್ರಹ್ಮ ಅಂದರೆ ಪರತತ್ವ, ಭಗವಂತ. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ. ಸಂಸ್ಕೃತದಲ್ಲಿ ಬ್ರಹ್ಮ ಅಂದರೆ ಬಹಳ ದೊಡ್ಡದು ಅಂತ ಅರ್ಥ. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ನಮ್ಗೆ ಗೊತ್ತಿರುವಂಥದ್ದು ಪರಮಾತ್ಮ ಮಾತ್ರ. ಅವನನ್ನು ಯಾರು ಹಣ ಅಂತ ತಿಳ್ಕೊಳ್ತಾನಲ್ಲ, ತಿಳ್ಕೋಬೇಕಾಗಿದೆಯಲ್ಲ, ಅಂಥವನನ್ನ ಬ್ರಾಹ್ಮಣ ಅಂತ ಕರೀತಾರೆ. ಅದಕ್ಕಾಗಿ ಇಲ್ಲಿ ಬ್ರಾಹ್ಮಣಸ್ಯ ವಿಜಾನತಃ, ಆ ಪರಮಾತ್ಮನನ್ನು ತಿಳ್ಕೊಂಡಂಥ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ತಂದೆ ತಾಯಿಯಿಂದ ಬೇಕಾದರೂ ಹುಟ್ಟಿರಲಿ, ಅವನನ್ನು ಬ್ರಾಹ್ಮಣ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಅಂಥವನಿಗೆ ಪರಮಾತ್ಮನ ತತ್ವಜ್ಞಾನ ಒಂದಾಗಿಬಿಟ್ರೆ ಉಳಿದೆಲ್ಲವೂ ಸಿಕ್ಕಂತೇನೆ. ಆದ್ರಿಂದ ಉಳಿದ ಯಾವ ಲೌಕಿಕ ವಸ್ತುಗಳ ಬಗ್ಗೆಯೂ ಕೂಡ ನೀವು ಪ್ರಯತ್ನ ಪಡಬೇಡಿ. ನೀವು ಪ್ರಯತ್ನ ಪಡಬೇಕಾದ್ದು ಪರಮಾತ್ಮನ ಬಗ್ಗೆ. ಮತ್ತೆ ಮುಂದಿನ ಶ್ಲೋಕ ಒಂದು 47ನೇ ಶ್ಲೋಕ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ತುಂಬಾ ವಿವಾದಾಸ್ಪದವಾದಂತಹ ಶ್ಲೋಕನೂ ಕೂಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋ ಸ್ವಕರ್ಮಣಿ. ನಿನಗೆ ಯಾವತ್ತೂ ಕೂಡ ಕರ್ಮದಲ್ಲೇ ಅಧಿಕಾರ ಇರಲಿ. ಕರ್ಮವನ್ನು ಮಾಡುವುದು ಹೇಗೆ, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಿನಗೆ ನಿಷ್ಠೆ ಇರಲಿ. ಮಾ ಫಲೇಶು ಕದಾಚನ, ಕರ್ಮದಿಂದ ಏನು ಫಲ ಸಿಗ್ತದೆ, ಯಾವಾಗ ಸಿಗ್ತದೆ, ಎಷ್ಟು ಸಿಗ್ತದೆ ಅನ್ನೋದ್ರ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ಆ ಅಧಿಕಾರವೂ ಕೂಡ ನಿನಗಿಲ್ಲ. ಮಾ ಕರ್ಮ ಫಲ ಹೇತುರ್ಭೂ, ಕೆಲಸವನ್ನು ಮಾಡಬೇಕು ಅಂತ ಹೊರಟಾಗ ಈ ಕೆಲಸ ಮಾಡುವುದರಿಂದ ಎಷ್ಟು ಫಲ ಸಿಗ್ತದೆ ಅಂತ ಹೇಳ್ರಿ, ಯಾವಾಗ ಸಿಗ್ತದೆ ಅಂತ ಹೇಳ್ರಿ ಅಂತ ಮೊದಲೇ ಡಿಮ್ಯಾಂಡ್ ಮಾಡಿ ಆಮೇಲೆ ಕೆಲಸಕ್ಕೆ ತೊಡಗ್ತೀನಿ ಅಂತ ಆಲೋಚನೆ ಮಾಡಬೇಡಿ. ಯಾಕೆಂದ್ರೆ ಮಾತೆ ಸಂಗೋ ಸ್ವಕರ್ಮಣಿ. ನೀವೊಂದು ವೇಳೆ ಹಾಗೆ ಏನಾದರೂ ಆಲೋಚನೆ ಮಾಡಿಬಿಟ್ರೆ ನೀವು ಒಂದು ವೇಳೆ ಕೆಲಸನೇ ಮಾಡದೇ ಇರೋ ಪ್ರಸಂಗ ಬರ್ತದೆ. ನೀವು ಕೆಲಸ ಮಾಡುವಾಗ ಒಬ್ಬನನ್ನು ಕೇಳಿದ್ರಿ, ಇದಕ್ಕೆಷ್ಟು ಕೊಡ್ತೀರಿ ಹೇಳ್ರಿ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಹೇಳ್ರಿ ಅಂತ ನೀವು ಕೇಳಿದ್ರಿ. ಅವನೊಂದೇನೋ ಉತ್ತರ ಹೇಳಿದ, ಯಾಕಂದ್ರೆ ಅವನಿಗೆ ಕೆಲಸ ಆಗಬೇಕಾಗಿದೆ. ಅದನ್ನು ನಂಬಿ ನೀವು ಕೆಲಸ ಮಾಡಿದ್ರಿ. ಅಥವಾ ಅವನು ಮೋಸ ಮಾಡ್ತಾನೆ ಅಂತ ತಿಳ್ಕೊಂಡು ಆಮೇಲೆ ಫಲ ಅವನು ಕೊಡಲಿಲ್ಲ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡುವುದನ್ನೇ ಬಿಟ್ರೆ ನೀವು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಂತಾಯ್ತು. ಆ ದೋಷವೇ ನಿಮಗೆ ಬಂತು. ಅದರಿಂದ ನಿಮಗೂ ತೊಂದರೆ, ಜಗತ್ತಿಗೂ ತೊಂದರೆ ಅಂತ. ಈ ಶ್ಲೋಕವನ್ನು ಕೇಳಿದಾಗ ಕರ್ಮಣ್ಯೇವಾಧಿಕಾರಸ್ಥೆ, ಕೆಲಸ ಮಾಡುವುದ್ರ ಬಗ್ಗೆ ಮಾತ್ರ ನಿಮ್ಗೆ ಅಧಿಕಾರ, ಅದರ ಫಲದ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳಿದ ಮಾತೇನಿದೆಯಲ್ಲ, ಇದು ಯಾರೋ ಮೇಲಿನ ಸ್ಥಾನದಲ್ಲಿದ್ದವರು, ಉನ್ನತ ವರ್ಗದಲ್ಲಿದ್ದವರು ಕೆಳಗಿನವ್ರನ್ನ ಕುರಿತು, ನೀವು ಯಾವತ್ತೂ ಕೆಲಸನೇ ಮಾಡ್ತಿರ್ಬೇಕು, ನೀವೇನೋ ಅದ್ರ ಫಲ ಕೇಳಬಾರದು ಅಂತ ಮೇಲಿನವರು ಕೆಳಗಿನವರನ್ನ ಶೋಷಣೆ ಮಾಡಲಿಕ್ಕಾಗಿ ಈ ಶ್ಲೋಕ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಈ ಶ್ಲೋಕ ಹೇಳ್ತಿರುವುದು ಯಾರೋ ಒಬ್ರು ಮೇಲಿದ್ದವರು ಕೆಳಗಿದ್ದವ್ರನ್ನ ಕುರಿತಲ್ಲ. ಈ ಶ್ಲೋಕ ಹೇಳ್ತಿರುವುದು ಮೇಲಿರುವಂತಹ ಭಗವಂತ. ಕೆಳಗಿದ್ದವ್ರು ಎಲ್ಲರೂ ಕೆಳಗಿದ್ದವ್ರೆ. ಈ ಜಗತ್ತಿನಲ್ಲಿ ನಾವು ಮೇಲಿದ್ದೀವಿ ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ, ಮೇಲ್ವರ್ಗ, ಸ್ಥಾನ, ಮಾನ, ಧನ ಇತ್ಯಾದಿ ದೃಷ್ಟಿಯಿಂದ ಯಾರು ಮೇಲಿದ್ದೀವಿ ಅಂತ ತಿಳ್ಕೊಂಡಿದ್ದಾರಲ್ಲ, ಆಮೇಲೆ ಯಾರು ಕೆಳಗಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಆ ಮೇಲಿನವರು ಕೆಳಗಿನವರು ಎಲ್ಲರೂ ಕೂಡ ಆ ಮೇಲಿನವನಿಗೆ ಹೋಲಿಸಿದ್ರೆ ಇವರೆಲ್ಲ ಕೆಳಗಿನವರೇ. ಆದ್ರಿಂದ ಅವನು ನಮಗೆ ಹೇಳ್ತಿದ್ದಾನೆ, ಕೆಲಸ ಮಾಡುವುದ್ರ ಬಗ್ಗೆ ಆಲೋಚನೆ ಮಾಡಿ. ಕೆಲಸ ಅಂದ್ರೆ ನಿಮ್ಮ ಕರ್ತವ್ಯ. ಕೆಲಸ ಅಂದ್ರೆ ಕೇವಲ ನೌಕರಿ ಏನಲ್ಲ. ನಾವು ದುಡ್ಡಿನ ಸಂಪಾದನೆಗಾಗಿ ಮಾಡುವಂಥ ನೌಕರಿಗಳು, ವ್ಯವಹಾರಗಳು, ಅವು ಕೆಲಸಗಳೇ.
ಮತ್ತೆ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಕೆಲಸಗಳಿವೆ ಅಲ್ಲ, ಅವು ಎಲ್ಲ ಕೆಲಸಗಳೇ. ಇವೆಲ್ಲ ಕೆಲಸಗಳನ್ನ ಮಾಡ್ತಾನೆ ಹೋಗಿ, ಯಾವತ್ತೂ ನಿಲ್ಲಿಸಬೇಡಿ. ಮಾ ಕರ್ಮ ಫಲ ಹೇತುರ್ಭೂಹೋ ಮಾ ಫಲೇಶು ಕದಾಚನ. ಅದಕ್ಕೆ ಫಲ ಎಷ್ಟು ಅಂತ ಕೆಲಸ ಮಾಡುವಾಗ ಕೇಳಬೇಡಿ. ನೀವು ಕೆಲಸ ಮಾಡ್ತಾ ಮಾಡ್ತಾ ಮುಂದುವರೆದ್ರೆ ಅದರ ಫಲ ನಿಮಗೆ ತಾನಾಗೇ ಬರ್ತದೆ. ಇಲ್ಲೊಂದು ವಿಷಯ ಇದೆ. ನಾವೆಲ್ಲೋ ಒಂದು ಕಡೆ ನೌಕರಿಗೆ ಹೋದೆವು. ಅವರು ನಮ್ಮಿಂದ ಅರ್ಜಿ ತಗೊಳ್ಳುವಾಗ ಇಂಥ ಕೆಲಸ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕೆಲಸಕ್ಕೆ ನೀವು ಎಷ್ಟು ಫಲ ಕೊಡ್ತೀರಿ ನನಗೆ, ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ಎಷ್ಟು ಕೊಡ್ತೀರಿ ಅಂತ ಅವ್ರನ್ನ ಕೇಳಬಹುದು. ಯಾಕೆಂದ್ರೆ ಕೆಲಸ ನಾವು ಮಾಡ್ತಿರೋದು ಇನ್ನೊಬ್ಬರಿಗಾಗಿ, ಅವರು ನಮಗದಕ್ಕೆ ಪ್ರತಿಯಾಗಿ ಸಂಬಳ ಕೊಡ್ತಾರೆ. ವ್ಯಾಪಾರದಲ್ಲೂ ಆ ಥರ ಕೇಳಬಹುದು. ನಾವು ನಿಮಗೆ ಇದನ್ನು ಕೊಡ್ತೀವಿ, ಈ ವಸ್ತುವನ್ನು ಕೊಡ್ತೀವಿ, ಇದಕ್ಕೆ ದುಡ್ಡು ನೀವು ಇಷ್ಟು ಕೊಡಬೇಕು. ಇಲ್ಲಿ ಎಲ್ಲಾ ಕಡೆನೂ ಕೂಡ ಇದನ್ನು ಕೇಳಬಹುದು. ಆದರೆ ಇದೇ ನೀತಿಯನ್ನ ಎಲ್ಲಾ ಕಡೆ ಅನುಸರಿಸಲಿಕ್ಕೆ ಸಾಧ್ಯ ಇದೆಯೇನೋ? ಒಬ್ಬ ಕೃಷಿಕನಾದವನು ತಾನು ಮಾರುವ ವಸ್ತುವನ್ನ, ನಾನು ನಿಮಗೆ ಈ ವಸ್ತುವನ್ನು ಮಾರ್ತೇನೆ, ನೀವು ನನಗೆ ಇಷ್ಟು ಕೊಡಬೇಕು ಅಂತ ಅಲ್ಲಿ ಡಿಮ್ಯಾಂಡ್ ಮಾಡಬಹುದು. ಆದರೆ ಅದೇ ಡಿಮ್ಯಾಂಡ್ ಅನ್ನು ಅವನು ಕೃಷಿ ಕಾರ್ಯ ಮಾಡುವಾಗ, ಪ್ರಾರಂಭ ಮಾಡುವಾಗ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನು? ನಾನು ಭೂಮಿಯಲ್ಲಿ ಬೀಜ ಬಿತ್ತುತ್ತೇನೆ, ಬಿತ್ತಿದ್ರೆ ಇದಕ್ಕಿಷ್ಟು ಫಲ ಬರಲೇಬೇಕು ಅಂದ್ರೆ ಮಾತ್ರ ಬಿತ್ತುತ್ತೇನೆ ಅಂತ ಅವನು ಹೇಳಲಿಕ್ಕೆ ಸಾಧ್ಯ ಇದೆಯೇನು? ಈ ಭೂಮಿಗೆ ನಾನು ಗೊಬ್ಬರ ಹಾಕ್ತೇನೆ, ಇದಕ್ಕೊಂದಿಷ್ಟು ನೀರು ಮೇಲಿನ ಮೇಲೆ ಪೂರೈಕೆ ಮಾಡ್ತೇನೆ, ಇದಕ್ಕೆ ಎಷ್ಟು ಫಲ ಅಂತ ಹೇಳ್ರಿ ಅಂತ ಅವನು ಹೇಳಲಿಕ್ಕೆ ಸಾಧ್ಯ ಇದೆಯೇನು? ಮತ್ತೆ ಹೇಳುವುದಾದ್ರೆ ಯಾರನ್ನು ಕೇಳಬೇಕು? ಯಾವುದಾದ್ರೂ ಸರ್ಕಾರ ಈ ಜಗತ್ತಿನಲ್ಲಿ, ಯಾವುದಾದ್ರೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನೀವು ಬೀಜ ಬಿತ್ತಿರಿ ಇದಕ್ಕೆ ಇಷ್ಟೇ ಫಲ ಬರ್ತದೆ ಅಂತ ಯಾರು ನಿಶ್ಚಯ ಕೊಡ್ತಾರೇನು? ಯಾರು ತಜ್ಞ ಅದ್ರ ಬಗ್ಗೆ ಗ್ಯಾರಂಟಿ ಕೊಡ್ತಾನೇನು? ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಒಂದು ಬೀಜಕ್ಕೆ, ನಾನು ಬಿತ್ತಿರುವ ಒಂದು ಬೀಜಕ್ಕೆ ಇಷ್ಟು ಫಲ ಬರಲೇಬೇಕು ಅಂದ್ರೆ ಮಾತ್ರ ನಾನು ಬಿತ್ತುತ್ತೇನೆ ಅಂತ ಕೂತ್ರೆ ಆ ಬಿತ್ತುವ ಕೆಲಸವೇ ಆಗ್ಲಿಕ್ಕಿಲ್ಲ. ಅದರಿಂದ ತೊಂದರೆ ಯಾರಿಗೆ ಅಂದ್ರೆ, ಒಂದು ಇವನು ಬಿತ್ತಲೇ ಇಲ್ಲ, ಅದರಿಂದ ಇವನು ಉಪವಾಸ ಕೊಡ್ಬೇಕಾಗ್ತದೆ ನಾಳೆ. ಇನ್ನೊಂದು, ಇವನು ಬಿತ್ತದೆ ಹೋದ್ರೆ ಜಗತ್ತು ಉಪವಾಸಕ್ಕೆ ಕೊಡ್ಬೇಕಾಗ್ತದೆ. ಇವನ ಮೇಲೆ ಜಗತ್ತು ಅವಲಂಬಿಸಿದೆ, ಜಗತ್ತನ್ನು ಇವನು ಅವಲಂಬಿಸಿದ್ದಾನೆ. ಕೆಲಸ ನಾನು ಮಾಡುವಾಗ ಇಷ್ಟೇ ಫಲ ಕೊಡ್ರಿ ಅಂತ ನಾವು ಎಲ್ಲೋ ನೌಕರಿ ಮಾಡುವಾಗ ಕೇಳಬಹುದು. ಆದರೆ ಪ್ರತಿಯೊಂದು ಹಂತದಲ್ಲೂ ಇದನ್ನೇ ಕೇಳ್ತಾ ಕೂತ್ರೆ ಅದು ಕೆಲಸ ಆಗ್ತದನ್ನ. ನಮ್ಮ ಮನೆಯೊಳಗೆ ನಾವು ಕಸ ಗುಡಿಸ್ತಾ ಇದ್ದೀವಿ, ನಮ್ಮ ಮನೆಯೊಳಗೆ ಹೆಂಗೆಳೆಯರು ಅಡುಗೆ ಮಾಡ್ತಿದ್ದಾರೆ. ನಾನು ಇವತ್ತು ಅಡುಗೆ ಮಾಡಬೇಕಾದ್ರೆ ಇಷ್ಟು ರುಚಿ ಆಗಲೇಬೇಕು, ಇಷ್ಟು ರುಚಿ ಆಗದೆ ಹೋದ್ರೆ ನಾನು ಅಡುಗೆ ಮಾಡೋದಿಲ್ಲ ಅಂತೇನಾದರೂ ಅವ್ರು ಹಠ ಹಿಡಿದು ಕೂತ್ರೆ ಆ ಅಡುಗೆ ಆಗ್ತದೇನ? ಅವ್ರ ಹೊಟ್ಟೆನೂ ತುಂಬೋದಿಲ್ಲ, ಮನೆ ಮಕ್ಕಳು ಯಾರ್ದು ಹೊಟ್ಟೆನೂ ತುಂಬೋದಿಲ್ಲ. ಆದ್ರಿಂದ ಕೆಲಸವನ್ನು ಪ್ರಾರಂಭ ಮಾಡ್ರಿ, ಅದರ ಫಲವನ್ನು ದೇವರಿಗೆ ಬಿಡಿ. ಮಾ ಕರ್ಮ ಫಲ ಹೇತು. ನಾವು ಕೆಲಸ ಮಾಡುವಾಗ ಅದಿಷ್ಟು ಫಲ ಸಿಕ್ಕಲೇಬೇಕು ಅಂತ ಆಲೋಚನೆ ಮಾಡಿ ಕೆಲಸ ಮಾಡಬೇಡಿ. ನಾವು ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ಅದರಿಂದ ಫಲ ತಾನಾಗೇ ಬರ್ತದೆ. ನೆರಳು ಯಾವತ್ತು ನಮ್ಮನ್ನು ಹಿಂಬಾಲಿಸಿ ಹೇಗೆ ಬರ್ತದೋ ಅದರ ಫಲ ಆಮೇಲೆ ತಾನೇ ಬಂದೇ ಬರ್ತದೆ. ಇದನ್ನು ಗಮನದಲ್ಲಿಟ್ಕೊಳ್ರಿ. ಆದರೆ ಆರಂಭದಲ್ಲೇ ಅದನ್ನ ಡಿಮ್ಯಾಂಡ್ ಮಾಡಬೇಡಿ ಅಂತ ಅದರ ಅರ್ಥ. ಈ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೂ ಕೂಡ ಉಪವಾಸ ಕೂತಿಲ್ಲ. ಎಲ್ಲರಿಗೂ ಐಷಾರಾಮಿ ವಸ್ತುಗಳು, ಭೋಗ ಭಾಗ್ಯಗಳು ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ಕೆಲಸ ಮಾಡುವವರು ಯಾವತ್ತೂ ಕೂಡ ಉಪವಾಸ ಕೂತಿಲ್ಲ. ಕೆಲಸ ಮಾಡದೇ ಇದ್ದವರಿಗೆ ಅನೇಕ ಕಡೆ ಹಾನಿಯಾಗಿದೆ. ಆದರೆ ಕೆಲಸ ಮಾಡಿದವರು ಇವತ್ತಲ್ಲ ನಾಳೆ ಅದರ ಪ್ರತಿಫಲವನ್ನು ಪಡ್ಕೋತಾರೆ. ಆ ಕೆಲಸ ಅಂದ್ರೆ ನಾವು ಮನೆಯಲ್ಲಿ ಮಾಡುವ ಕೆಲಸಗಳಾಗಿರ್ಬೋದು, ನಾವು ಕಷ್ಟಪಟ್ಟು ಓದು ಬರಹ ಮಾಡುವುದಾಗಿರ್ಬೋದು, ಯಾವುದೇ ವ್ಯಾಪಾರ ಉದ್ಯೋಗ ಕೃಷಿ ಮಾಡುವುದಾಗಿರ್ಬೋದು, ನೌಕರಿ ಮಾಡ್ಬೋದಾಗಿರ್ಬೋದು, ಯಾವುದಾದ್ರೂ ಕೂಡ ಅದಕ್ಕೆ ಫಲ ಅಂತನೂ ಸಿಕ್ಕೇ ಸಿಗ್ತದೆ. ಮತ್ತೆ ನೌಕರಿ ಮಾಡುವಾಗಲೂ ಕೂಡ, ವ್ಯಾಪಾರ ಮಾಡುವಾಗಲೂ ಕೂಡ ಆರಂಭದಲ್ಲಿ ನಿರ್ದಿಷ್ಟವಾಗಿ ಹೀಗೆ ಬರಬೇಕು, ಇಷ್ಟಿಷ್ಟೇ ಫಲ ಬರಬೇಕು ಅಂತ ಬರದೇ ಇರಬಹುದು. ಆದರೆ ಬಹಳ ಕಷ್ಟಪಟ್ಟು ಯಾರು ಇಂಥ ಕಾರ್ಯಗಳನ್ನು ಮಾಡ್ತಾನೆ ಅವನಿಗೆ ಕಾಲಾಂತರದಲ್ಲಿ ಮೊದಲು ಸಮಾಜದ ಮನ್ನಣೆ ಸಿಗ್ತದೆ. ಸಮಾಜ ಅದನ್ನು ಗುರುತಿಸ್ತದೆ, ಇಷ್ಟು ಕೆಲಸ ಇವನು ಮಾಡಿದ್ದಾನೆ ಅಂತ. ಸರ್ಕಾರ ಗುರುತಿಸ್ತದೆ. ಭಗವಂತ ಅಂತೂ ಯಾವತ್ತೂ ಗುರುತಿಸ್ತಾನೆ. ನಮ್ಮೊಳಗೆ
ಆದಿತ್ಯ ಚಂದ್ರ ವನದಾನಿಲೌ ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ ಮಹಾಭಾರತದಲ್ಲಿ ಶ್ಲೋಕ ಹೇಳ್ತಾರೆ. ನಾವು ಯಾವುದೇ ಕೆಲಸ ಮಾಡುವಾಗ ಒಂದು ಹಗಲು ಮಾಡಬೇಕು ಅಥವಾ ರಾತ್ರಿ ಮಾಡಬೇಕು, ಅದನ್ನು ಪ್ರತಿಯೊಂದನ್ನು ಗಮನಿಸಲಿಕ್ಕೆ ನಮ್ಮ ಸುತ್ತಮುತ್ತಲು ಶಕ್ತಿಗಳಿವೆ, ಪ್ರಕೃತಿಯ ಶಕ್ತಿಗಳಿವೆ. ಹಗಲು ಮಾಡುವುದಾದ್ರೆ ನಾವೇನು ಮಾಡಿದ್ದೀವಿ ಅನ್ನೋದನ್ನು ನೋಡಲಿಕ್ಕೆ ಸಾಕ್ಷಿ ಹೇಳಲಿಕ್ಕೆ ಸೂರ್ಯ ಇದ್ದಾನೆ. ರಾತ್ರಿ ಆ ಕೆಲಸ ಮಾಡಿದರೆ ಅದನ್ನು ಗಮನಿಸಲಿಕ್ಕೆ ಚಂದ್ರ ಇದ್ದಾನೆ. ಒಂದು ವೇಳೆ ಅಮಾವಾಸ್ಯೆ ಬಂದ್ರೂ ಅವಾಗ ನಕ್ಷತ್ರಗಳಿವೆ. ಅನಲ ಬೆಂಕಿ ಎಲ್ಲ ಕಡೆ ಕತ್ತಲಲ್ಲಿ ಕುತ್ಕೊಂಡು ಮನೆ ಒಳಗೆ ಮಾಡ್ತೀವಿ ಅಂತಂದ್ರೂ ಅಲ್ಲಿ ಬೆಂಕಿ ಸ್ವಲ್ಪ ಬೆಳಕಿದ್ದೇ ಇರ್ತದಲ್ಲ. ಬೆಂಕಿ ಅಂದ್ರೆ ಬರೇ ಬೆಂಕಿ ಅಲ್ಲ, ಬೆಳಕಿದ್ದೇ ಇರ್ತದೆ. ಅನಿಲ ಗಾಳಿ ಇರ್ತದೆ, ಗಾಳಿಯು ನಾವು ಮಾಡುವ ಕೆಲಸಗಳಿಗೆ ಸಾಕ್ಷಿ ಹೇಳ್ತದೆ. ನಾವು ಎಲ್ಲೇ ಇರಲಿ, ಎಂಥ ಕಗ್ಗತ್ತಲ ಕೋಣೆಯಲ್ಲೇ ಕೂತಿದ್ರು ನಾವಂತೂ ಉಸಿರಾಡ್ತೀವಲ್ಲ, ನಾವು ಉಸಿರಾಡುವ ಗಾಳಿ ಎಲ್ಲ ಕಡೆನೂ ಒಂದು ಶಕ್ತಿ ಇದೆ. ನಾವು ಈ ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ, ಬೆಂಕಿ ಯಾವುದು ಕೂಡ ಬರೇ ಜಡ ಅಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದಲ್ಲಿ ಯಾವುದು ಬರೇ ಜಡ ಅಲ್ಲ. ಅನಿಲಾನಿಲೌಚ ದ್ಯೌರ್ಭೂಮಿ, ಮೇಲೆ ನಿಂತರೆ ಆಕಾಶ ಇದೆ, ಇಲ್ಲಿ ನಿಂತರೆ ಭೂಮಿ ಇದೆ. ಭೂಮಿಯನ್ನು ಬಿಟ್ಟು ನಾವೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಕ್ಷಿಗಳಂತೆ ಹಾರಾಡ್ತಾ ನಮಗೆ ಕೆಲಸ ಮಾಡೋದು ಸಾಧ್ಯ ಇಲ್ಲ. ಪಕ್ಷಿಗಳಂತೆ ಹಾರಾಡಿ ನಾವು ಕೆಲಸ ಮಾಡುವುದಾದ್ರೂ ಆಕಾಶದಲ್ಲೇ ಹಾರಾಡಬೇಕಲ್ಲ. ಆಕಾಶ ನಾವು ಮಾಡಿದ್ದನ್ನು ಗಮನಿಸ್ತದೆ. ಭೂಮಿ ಮೇಲೆ ನಿಂತು ಮಾಡಿದರೆ ಭೂಮಿ ಅದನ್ನು ಗಮನಿಸ್ತದೆ. ಅದಕ್ಕಾಗಿ ಎಲ್ಲ ಶಕ್ತಿಗಳನ್ನ ಇದರೊಳಗೊಂದು ಚೇತನ ಇದೆ ಅಂತ ನಾವು ಬೆಳಗಾಗಿ ಎದ್ದು ಕೂಡಲೇ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಬೆಂಕಿ ಅದನ್ನು ಕಾಲಿನಿಂದ ತುಳಿಬಾರದು ಅಂತ ನಾವು ಚಿಂತನೆ ಇಟ್ಕೊಂಡಿದ್ದೀವಿ, ಅನುಸಂಧಾನ ಇಟ್ಕೊಂಡಿದ್ದೀವಿ. ಸೂರ್ಯನಿಗೆ ಕಾಣಿಸಿದ ಕೂಡಲೇ ನಮಸ್ಕಾರ ಮಾಡ್ತೇವೆ, ಸೂರ್ಯ ನಮಸ್ಕಾರ ಮಾಡ್ತೇವೆ. ಸಾಯಂಕಾಲ ಹೊತ್ತು ಮಾತಾಡ್ತಾ ಕೂತಿದ್ದಾಗ ಕತ್ತಲ ಅಂದ ಕೂಡಲೇ ಯಾರು ದೀಪ ಹಚ್ಚಿದ್ರೆ ಕೂಡಲೇ ಆ ದೀಪಕ್ಕೆ ನಮಸ್ಕಾರ ಮಾಡ್ತೇವೆ. ಯಾಕೆಂದ್ರೆ ಎಲ್ಲಾ ಕಡೆನೂ ಒಂದೊಂದು ಚೈತನ್ಯ ಇದೆ, ಒಳಗೆ ದೇವರಿದ್ದಾನೆ ಅನ್ನೋ ಎಚ್ಚರ ನಮಗಿದೆ. ಇವೆಲ್ಲ ನಮ್ಮ ಕೆಲಸವನ್ನು ಗಮನಿಸ್ತಿರ್ತವೆ. ಹೃದಯಂ ದೇವ್ರ ಭೂಮಿ ಆಪಹ, ನೀರು ನಾವು ಮಾಡಿದ್ದನ್ನು ಗಮನಿಸ್ತದೆ. ಹೃದಯ, ನಮ್ಮ ಹೃದಯದೊಳಗೆ ಪರಮಾತ್ಮ ಇದ್ದಾನೆ. ಯಮ, ನಾವೇನು ತಪ್ಪು ಮಾಡಿದ್ದೀವಿ, ಏನು ಒಪ್ಪು ಮಾಡಿದ್ದೀವಿ ಅನ್ನೋದನ್ನು ಗಮನಿಸಲಿಕ್ಕೆ ಯಮ ಯಾವತ್ತೂ ಕೂಡ ಸಿದ್ಧನಾಗೇ ಇದ್ದಾನೆ. ಅವನಿಗೆ ಚಿತ್ರಗುಪ್ತ ಮೊದಲಾದ ದೂತರು ಇರ್ತಾರೆ, ಅವರೆಲ್ಲ ನಾವು ಏನು ಮಾಡಿದ್ದೀವಿ ಅನ್ನೋದು ನೋಡ್ತಾ ಇರ್ತಾರೆ. ಆದ್ರಿಂದ ನಾವು ಕೆಲಸ ಮಾಡಿದಾಗ ಅದಕ್ಕೊಂದು ಫಲ ಇವತ್ತು ಸಿಗದೇ ಇರಬಹುದು, ನಾಳೆಯೂ ಸಿಗದೇ ಇರಬಹುದು, ಮುಂದೆಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತದೆ. ಯೋಗ ಕರ್ಮಸು ಕೌಶಲಂ. ಕೆಲಸ ಮಾಡಿ ಕೆಟ್ಟವರು ಯಾರೂ ಇಲ್ಲ. ಭೋಗ ಭಾಗ್ಯಗಳು, ದೊಡ್ಡ ಐಷಾರಾಮಿ ಜೀವನ ಸಿಗದೇ ಇರಬಹುದು. ಆದರೆ ಅವನಿಗೆ ಆ ಕೆಲಸವನ್ನು ಮಾಡ್ತಾ ಮಾಡ್ತಾ ಹೋದಾಗ ಒಂದು ಕೌಶಲ, ಆ ಕೆಲಸದಲ್ಲಿ ಒಂದು ಪರಿಣತಿ ಬರ್ತದಲ್ಲ, ಆ ಪರಿಣತಿ ಅವನಿಗೆ ಯಾವತ್ತೂ ತಪ್ಪೋದಿಲ್ಲ. ನಾವು ನಮ್ಮ ಸಮಸ್ಯೆ ಏನಂದ್ರೆ ಪ್ರತಿಯೊಂದು ಕೆಲಸವನ್ನು ನೌಕರಿ ಎಂಬಂತೆ ಪರಿಗಣಿಸುವುದು. ನಮಗೆ ಯಾರು ನೌಕರಿ ಕೊಟ್ಟಿರ್ತಾರಲ್ಲ ಅವರು ನಮಗೆ ಮೇಲಧಿಕಾರಿಗಳ ತರ ಕಾಣಿಸ್ತಿರ್ತಾರೆ. ಹೌದು, ಅವರು ಮೇಲಧಿಕಾರಿಗಳು. ಆದ್ರಿಂದ ಅವ್ರ ಮನಸ್ಸಿಗೆ ಸಮಾಧಾನ ಆಗುವಂತೆನೋ ಅಥವಾ ಅವ್ರ ಕಣ್ಣಿಗೆ ಮಣ್ಣೆರಚಿಯೋ ಏನಾದ್ರು ಮಾಡಬಹುದು. ಆದ್ರೆ ನಮ್ಮ ಮನೆ ಕಸ ಗುಡಿಸೋ ಕೆಲಸ, ಅಡಿಗೆ ಮಾಡೋ ಕೆಲಸ, ನಾವು ಓದು ಬರಹ ಮಾಡೋ ಕೆಲಸ, ಸಮಯವನ್ನು ಸಾರ್ಥಕವಾಗಿ ಕಳೀಬೇಕು ಅಂತ ಕೆಲಸ ಇರ್ತದಲ್ಲ, ಇದನ್ನೆಲ್ಲ ಯಾರ ತೃಪ್ತಿಗಾಗಿ ಮಾಡೋದು? ಇದಕ್ಕಾರು ಮೇಲಧಿಕಾರಿ ಇಲ್ಲಲ್ಲ, ನಮ್ಮ ಬಾಸ್ ಯಾರಿಲ್ಲ. ಇಲ್ಲಿರುವ ಮೇಲಧಿಕಾರಿ ಅಂದ್ರೆ ಭಗವಂತ ಒಬ್ಬನೇ, ಅವನು ತೃಪ್ತಿಗಾಗಿಯೇ ಇದನ್ನು ಮಾಡಬೇಕಲ್ಲ. ಆದ್ರಿಂದ ಇಲ್ಲಿ ನಮಗೆ ಇಷ್ಟು ಫಲ ಸಿಗಲೇಬೇಕು ಅಂದ್ರೆ ಕೆಲಸ ಮಾಡ್ತೀವಿ, ಇಲ್ಲದೆ ಹೋದ್ರೆ ಮಾಡೋದಿಲ್ಲ ಅಂತ ಆಲೋಚನೆ ಮಾಡಬೇಡ್ರಿ. ಈ ಮಾತು ಕೆಳವರ್ಗದವರು, ನಡುವಿನ ವರ್ಗದವರು, ಮೇಲ್ವರ್ಗದವರು ಎಲ್ರಿಗೂ ಸಂಬಂಧಪಟ್ಟು. ಯಾಕಂದ್ರೆ ಇದನ್ನು ಹೇಳಿದ್ದು ಎಲ್ಲರ ಮೇಲಿರುವಂತಹ ಭಗವಂತ. ಈ ಮಾತು ನಾವು ಮರೆತರೆ ನಾವು ಅಕರ್ಮಿಗಳಾಗಿ ಬಿಡ್ತೇವೆ, ಕರ್ಮ ಮಾಡುವುದನ್ನೇ ಮರೆತು ಬಿಡ್ತೇವೆ. ನಾವು ಕೆಲಸ ಮಾಡುವುದನ್ನೇ ಮರೆತರೆ ಹಾನಿ ಇನ್ನೊಬ್ಬರಿಗಲ್ಲ. ನಾವು ಬೀಜ ಬಿತ್ತದೇ ಹೋದ್ರೆ ನಾವು ಉಪವಾಸ ಕೊಡಬೇಕು, ಜಗತ್ತು ಉಪವಾಸ ಕೊಡಬೇಕು. ಅದು ಇಲ್ಲಿ ನಾವು ಬಿತ್ತದೇ ಹೋದಾಗ ಇನ್ನೊಬ್ರು ಯಾರು ಬಿತ್ತುತ್ತಾರೆ, ಸುಮ್ಮನೆ ಇರೋದಿಲ್ಲ. ಗಮನಿಸ್ಬೇಕು, ನಾವು ಬೀಜ ಬಿತ್ತದೇ ಇರಬಹುದು, ನಿಸರ್ಗ ತನ್ನ ಬೀಜಗಳನ್ನು ತಾನೇ ಬಿತ್ತುತ್ತಾ ಹೋಗ್ತದೆ ಎಲ್ಲ ಕಡೆ. ಹಕ್ಕಿಗಳು, ಪ್ರಾಣಿಗಳು ಇವೆಲ್ಲ ತಾವೇನಾದ್ರು ಕೃಷಿ ಮಾಡಿ ಅದರ ಫಸಲನ್ನು ಉಂಡಿವೇನು? ನಿಸರ್ಗನೇ ಎಲ್ಲ ಕಡೆ ಬೀಜಗಳನ್ನು ಬಿತ್ತಿದೆ, ಅದಕ್ಕೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗ್ತದೆ. ನೀವು ಮಾಡದೆ ಹೋದ್ರೂ ನಿಸರ್ಗ ಮಾಡೇ ಮಾಡ್ತದೆ, ನೀವು ಮಾಡದೆ ಹೋದ್ರೂ ಮತ್ತೊಬ್ಬ ಮಾಡೇ ಮಾಡ್ತಾನೆ.
ಮಾಡದೇ ಇದ್ದಿಂದ ನುಕ್ಸಾನು ನಿಮಗಷ್ಟೇ. ಜಗತ್ತಿನಲ್ಲಿ ಯಾವುದೂ ನಿಲ್ಲೋದಿಲ್ಲ. ಆದರೆ ನಮ್ಮ ಕರ್ತವ್ಯ ನಾವು ಮಾಡಿಬಿಟ್ರೆ ಅದರಿಂದ ಫಲ ನಮಗಿದೆ. ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಯಾವತ್ತೂ ಕೆಲಸವನ್ನು ಮಾಡ್ತಾ ಇರಬೇಕು, ಕೆಲಸವನ್ನು ನಿಲ್ಲಿಸಬಾರ್ದು ಅಂತದೆ ಶಾಸ್ತ್ರ. ಹಾಗಾಗಿ ಈಗ ಯುದ್ಧ ಮಾಡು. ಯುದ್ಧ ಮಾಡಿದ್ರಿಂದ ಯಾವಾಗ ಫಲ ಸಿಗ್ತದೆ, ಎಷ್ಟು ಫಲ ಸಿಗ್ತದೆ ಅದನ್ನ ಆಲೋಚನೆ ಮಾಡಬೇಡ. ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಅರ್ಜುನನಂತೆ ಯುದ್ಧ ಮಾಡೋದು ನಮ್ಮ ಕರ್ತವ್ಯ ಅಲ್ಲದೆ ಇರ್ಬೋದು. ಆದರೆ ಜೀವನ ಅನ್ನೋದೇ ಒಂದು ಯುದ್ಧ. ಈ ಯುದ್ಧದಲ್ಲಿ ನಾವು ಕೂಡ ಭಾಗವಹಿಸಲೇಬೇಕಾಗಿದೆ. ಕೈಯಲ್ಲಿ ಖಡ್ಗ ಬೇಕಾಗಿಲ್ಲ, ಬಾಣ ಬಿಲ್ಲು ಬೇಕಾಗಿಲ್ಲ. ಆದರೆ ಆ ಕೆಲಸವನ್ನು ಮಾತ್ರ ಮಾಡಿಯೇ ಮಾಡಬಹುದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಯಾವತ್ತು ಯೋಗವನ್ನು ಅವಲಂಬಿಸು ಅಂತ ಹೇಳ್ತಾನೆ. ಯೋಗವನ್ನು ಅವಲಂಬಿಸಿ ಕರ್ಮಗಳನ್ನು ಮಾಡ್ತಾ ಹೋಗು. ಮತ್ತೆ ಸಂಗಂ ತ್ಯಕ್ತ್ವ, ಸಂಘ ಅಂದರೆ ಸಹವಾಸ, ಫಲದ ಸಹವಾಸ. ಫಲ ಬೇಕೇ ಬೇಕು, ಇಷ್ಟೇ ಫಲ ಸಿಗಬೇಕು ಅನ್ನುವಂಥ ಒಂದು ಹಠ ಇಲ್ಲದೇನೆ ಆ ಹಠವನ್ನು ಬಿಟ್ಟು ಕೆಲಸ ಮಾಡು. ಮತ್ತೆ ಯಾರು ಯಾಕೆ ಕೆಲಸ ಮಾಡ್ತೀರಿ, ಆ ಕೆಲಸದಿಂದ ಏನಾಗಬೇಕಾಗಿದೆ ಅಂತ ನಿಮ್ಮನ್ನು ತಮ್ಮ ದಾರಿಗೆ ಎಳೆದು ತಾವು ಆಲಸಿಗಳಾಗಿ ಸೋಮಾರಿಗಳಾಗಿ ಬದುಕಿ ನಿಮ್ಮನ್ನು ಹಾಳು ಮಾಡ್ತಾರಲ್ಲ, ಅವ್ರ ಸಂಘವನ್ನು ಮಾಡಬೇಡಿ. ಅಂಥವರಿಂದ ತಮಗೂ ಕ್ಷೇಮ ಇಲ್ಲ, ಜಗತ್ತಿಗೂ ಕ್ಷೇಮ ಇಲ್ಲ. ಅವ್ರ ಸಂಘವನ್ನು ದೂರ ಇಡಿ. ಯೋಗದಲ್ಲಿ ಮನಸ್ಸಿರಲಿ. ಯೋಗದಲ್ಲಿ ಮನಸ್ಸಿರುವುದು ಅಂದ್ರೆ ಏನು? ನಮಗೆಲ್ಲ ಗೊತ್ತಿರುವಂತೆ ನಾವೇನು ಬೆಳಗಿನ ಹೊತ್ತು ಆಸನಗಳನ್ನು ಮಾಡ್ತೀವಲ್ಲ, ಯೋಗಾಸನಗಳನ್ನು, ಇವು ಯೋಗವೇ. ಅದಲ್ಲದೆ ಯೋಗ ಅಂದರೆ ಮುಖ್ಯವಾಗಿ ಯೋಗ. ಈ ಯೋಗವನ್ನು ಎಲ್ಲರೂ ಮಾಡಬಹುದು, ಯಾವಾಗಲೂ ಮಾಡಬಹುದು. ಇದನ್ನು ಈ ಯೋಗ ಮಾಡಲಿಕ್ಕೆ ಬೆಳಗಿನ ಹೊತ್ತು ಮಾಡಬೇಕು ಅಥವಾ ಸಾಯಂಕಾಲ ಹೊತ್ತು ಮಾಡಬೇಕು, ಊಟ ಆದ್ಮೇಲೆ ಕೂಡಲೇ ಮಾಡಬಾರ್ದು. ಇಂಥದ್ದೇ ನಿರ್ದಿಷ್ಟವಾದ ಆಸನಗಳು, ಅದಕ್ಕೆ ಹೊಟ್ಟೆ ಖಾಲಿಯಾಗಿರಬೇಕು, ಅದಕ್ಕೆಲ್ಲ ನಿಯಮಗಳಿವೆ. ಶ್ವಾಸೋಚ್ಛ್ವಾಸ ಹೀಗಿರಬೇಕು ಅಂತೆಲ್ಲ. ಆದರೆ ಯೋಗ ಅಂದರೆ ಉಪಾಯ ಅಂತ ಅರ್ಥ. ಕ್ವಚಿತ್ ಯೋಗ ಉಪಾಯ ಸ್ಯಾತ್. ನಮಗೆ ಮುಖ್ಯ ಗುರಿ ಏನು? ಭಗವಂತನನ್ನು ತಲುಪುವುದು ಮುಖ್ಯ ಗುರಿ. ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನ ನಾವು ಬರಬೇಕಾದ್ರೆ ಪುಕ್ಕಟ್ಟೆಯಾಗಿ ಬರೋದಿಲ್ಲಲ್ಲ. ಪುಕ್ಕಟ್ಟೆ ಹೆಸರು ಬರಬಹುದು, ಪುಕ್ಕಟ್ಟೆ ಯಾರ್ದಾರ ಕೈಯಿಂದ ಪ್ರಶಂಸೆ ತಗೊಳ್ಬಹುದು, ಪದಕಗಳನ್ನು ತಗೋಬಹುದು, ಶಾಲು ಸನ್ಮಾನಗಳನ್ನು ತಗೋಬಹುದು. ಆದರೆ ಜ್ಞಾನ ರಾತ್ರೋರಾತ್ರಿ ಬರೋದಿಲ್ಲ. ಜ್ಞಾನ ಕ್ರಮವಾಗಿ ಸಾಧನೆ ಮಾಡಿ ಮಾಡಿಯೇ ಬರಬೇಕಾಗುತ್ತೆ. ಹೆಸರು ಬರಬಹುದು, ಹಣ ಬರಬಹುದು, ಜ್ಞಾನ ಬರೋದು. ಆದ್ದರಿಂದ ಆ ಜ್ಞಾನ ಬರಲಿಕ್ಕೆ ಬೇಕಾದ ಉಪಾಯ ಏನಿದೆಯಲ್ಲ, ಆ ಉಪಾಯಕ್ಕೆ ಯೋಗ ಅಂತ. ಈ ಯೋಗವನ್ನು ಯಾವತ್ತೂ ಎಲ್ಲರೂ ಮಾಡಬಹುದು. ಸ್ತ್ರೀಯರು ಮಾಡಬಹುದು, ಪುರುಷರು ಮಾಡಬಹುದು, ಸಣ್ಣವರು ಮಾಡಬಹುದು, ದೊಡ್ಡವರು ಮಾಡಬಹುದು. ಎಲ್ಲರೂ ಕೂಡ ಈ ಯೋಗವನ್ನು ಮಾಡೇ ಮಾಡಬಹುದು, ಯಾವಾಗಲೂ ಮಾಡಬಹುದು. ಅದಕ್ಕೆ ಯೋಗದಲ್ಲಿದ್ದು ಕರ್ಮವನ್ನು ಮಾಡುವಂತ. ಕಸ ಗುಡಿಸುವ ಕೆಲಸ, ಅಡಿಗೆ ಮಾಡುವ ಕೆಲಸ, ನೌಕರಿ, ವ್ಯಾಪಾರ, ಉದ್ಯೋಗ ಯಾವಾಗಲೂ ಮಾಡುವಾಗಲೂ ನಾವು ಯೋಗದಲ್ಲಿರಬಹುದು. ಯೋಗದಲ್ಲಿದ್ದರೆ ಇದೆಲ್ಲವೂ ನಮಗೆ, ನಾವೀಗ ಮಾಡುವ ಕೆಲಸ ನಮಗೆ ಭಗವಂತನ ಜ್ಞಾನವನ್ನು ಕೊಡ್ತದೆ. ನಾಳೆ ನಾವು ಆ ಭಗವಂತನ ಸಾನ್ನಿಧ್ಯವನ್ನು ತಲುಪ್ತೀವಿ ಅನ್ನುವಂಥ ಎಚ್ಚರ ಇರಬೇಕು. ಧನಂಜಯ ಅಂತ ಅವನನ್ನು ಸಂಬೋಧನೆ ಮಾಡ್ತಾನೆ ಕೃಷ್ಣ ಅರ್ಜುನನನ್ನು. ಧನಂಜಯ ಅಂತ ಯಾಕೆ ಸಂಬೋಧನೆ ಮಾಡ್ತಾನಂದ್ರೆ, ನಾವು ಸ್ಪಷ್ಟವಾಗಿ ಗೊತ್ತಿದೆ, ಜಯ ಅಂದ್ರೆ ಗೆಲ್ಲುವವನು, ಧನಂಜಯ ಅಂದ್ರೆ ದುಡ್ಡು ಗೆಲ್ಲುವವನು, ದುಡ್ಡನ್ನು ಗೆಲ್ಲುವವನು. ಅರ್ಜುನನಿಗೆ ಧನಂಜಯ ಅಂತ ಯಾಕೆ ಹೆಸರು ಬಂದಿತ್ತು ಅಂದ್ರೆ, ದೊಡ್ಡ ಪರಾಕ್ರಮಿ ಅವನು, ಸಾಮ್ರಾಜ್ಯದ ಸಂಪತ್ತನ್ನು ತುಂಬಿಸಿದವನು, ಬೊಕ್ಕಸವನ್ನು ತುಂಬಿಸಿದವನು, ಅದಕ್ಕೆ ಧನಂಜಯ. ನಾವು ಧನಂಜಯರಾಗಬೇಕು. ಈ ಜಗತ್ತನ್ನು ಬದುಕಲಿಕ್ಕೆ ನಮಗೂ ದುಡ್ಡು ಬೇಕಲ್ಲ, ದುಡ್ಡೇ ಇಲ್ಲದೆ ಹೋದ್ರೆ ನಮಗೂ ಬದುಕಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವು ಧನಂಜಯರಾಗಬೇಕು. ಇನ್ನೊಂದು ಧನ ಅಂದ್ರೆ ಜ್ಞಾನ ಅನ್ನುವುದೇ ಧನ, ವಿದ್ಯಾಧನ. ಆ ಧನವನ್ನು ನಾವು ಗೆಲ್ಲಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಕೂಡ ಧನಂಜಯರೇ. ಸಿದ್ಧ ಸಿದ್ಧೋ ಸಮೋಭೂತ್ವ. ಕೆಲಸ ಮಾಡಿದಾಗ ಕೂಡಲೇ ಸಿದ್ಧಿ, ಅದರ ಫಲ ಸಿಗಬಹುದು, ಅಥವಾ ಅಸಿದ್ಧಿ, ಆವಾಗ ಸಿಗದೇ ಇರಬಹುದು. ಆವಾಗ ಸಮನಾಗಿರೋ, ಸಮಾನವಾದ ನಿರ್ಲಿಪ್ತವಾದ ಮನಸ್ಸಿರಲಿ. ಇದಕ್ಕೆ ಫಲ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತದೆ ಅನ್ನುವಂಥ ಎಚ್ಚರ ಇರಲಿ. ಯೋಗದ ಸರಳವಾದ ಒಂದು ಡೆಫಿನೇಷನ್ ಏನು ಅಂದ್ರೆ, ಸಮತ್ವಂ ಯೋಗ ಉಚ್ಯತೆ. ಸಮಾನವಾದ ಮನಸ್ಥಿತಿ, ನಿಶ್ಚಲವಾದ ಮನಸ್ಥಿತಿ, ಇದಕ್ಕೆ ಯೋಗ ಅಂತ. ಉಳಿದದ್ದೆಲ್ಲ ಯೋಗ, ಆಸನ, ಶೀರ್ಷಾಸನ, ಹಲಾಸನ, ಬದ್ಧ ಪದ್ಮಾಸನ, ಇವೆಲ್ಲ ಆಸನಗಳು. ಯೋಗ ಅಂದ್ರೆ ಸಮಾನವಾದ ನಿಶ್ಚಲವಾದ ಮನಸ್ಥಿತಿ. ಜಗತ್ತಿನಲ್ಲಿ ನಮ್ಮ ಮನೆಯ ಕುಟುಂಬದ ಸದಸ್ಯರು, ಮಿತ್ರರು, ಬಾಂಧವರು,
ಈ ಜಾತಿ ಜನವರ್ಗ ಮೇಲೆ ಕೆಳಗೆ ಈ ಎಲ್ಲಾ ಜನರ ಜೊತೆಯೂ ಎಲ್ಲಾ ಜೀವಗಳ ಜೊತೆಗೂ ಪಕ್ಷಿಗಳು ಪ್ರಾಣಿಗಳು ಪ್ರತಿಯೊಂದು ಜೀವದ ಜೊತೆಗೂ ಸಮಾನವಾಗಿ ವ್ಯವಹರಿಸುವುದು, ಯಾವತ್ತು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಳದೆ ಇರುವುದು ಈ ಯೋಗ ಅಂತ ಅನ್ನೋದು ಯಾವಾಗಲೂ ಸಾಧ್ಯ, ಎಲ್ಲರಿಗೂ ಸಾಧ್ಯ, ಬಹಳ ಸುಲಭವಾಗಿ ಕಲಿಬಹುದಾದಂತಹ ಸಾಧ್ಯ ಒಂದು ಯೋಗ ಇದೆ. ಆದರೆ ಏನು ದೈಹಿಕವಾಗಿ ನಾವು ಈ ಆಸನಗಳನ್ನು ಮಾಡ್ತೀವಿ, ಈ ಆಸನಕ್ಕಿಂತ ಅದು ಸ್ವಲ್ಪ ಕಷ್ಟ ಕೂಡ. ಅಷ್ಟೇ ಸುಲಭವೂ ಹೌದು, ಅಷ್ಟೇ ಕಷ್ಟನೂ ಹೌದು. ಅರಿತು ಮಾಡಿದರೆ ಅಷ್ಟೇ ಸುಲಭ, ಅರಿದೇ ಹೋದರೆ ದುರಾಸೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡ್ರೆ, ಇಲ್ಲ ಸಲ್ಲದ ಆಗ್ರಹಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ಆ ಯೋಗವನ್ನು ಮಾಡುವುದು ಬಹಳ ಕಷ್ಟ. ಈ ಯೋಗವನ್ನು ಬಹಳ ಸುಲಭವಾಗಿ ಮಾಡಿಬಿಡ್ಬೋದು. ಯೋಗವನ್ನು ಹೀಗೆ ಮಾಡ್ರಿ ಅಂತ ಹೇಳಲಿಕ್ಕೆ ಯೋಗಾಸನದ ತಜ್ಞರು ಇಡ್ತಿರ್ತಾರೆ. ಆದರೆ ಆ ಯೋಗವನ್ನು ನೂರಾರು ಪ್ರವಚನಗಳನ್ನು ಕೇಳಿದ್ರು ಕೂಡ ಆ ಯೋಗವನ್ನು ಒಮ್ಮೆಲೆ ಆಚರಣೆ ಮಾಡೋದು ಕಷ್ಟ. ಸಮತ್ವ, ನಿಶ್ಚಲ ಸ್ಥಿತಿ, ನಿರ್ಲಿಪ್ತ ಸ್ಥಿತಿ ಅನ್ನೋ ಯೋಗವನ್ನು ರಾತ್ರೋರಾತ್ರಿ ಆಚರಣೆಗೆ ತರೋದು ಕಷ್ಟ. ಬಹಳಷ್ಟು ಆತ್ಮವಿಮರ್ಶೆ ಮಾಡಿ ಮನುಷ್ಯ ತನಗೇನು ಬೇಕು, ಏನು ಬೇಡ, ಏನು ಸರಿ, ಏನು ತಪ್ಪು ಅನ್ನೋದನ್ನ ಆಲೋಚನೆ ಮಾಡಿ ಆವಾಗ ಅವನು ಸಾಧನೆ ಮಾಡ್ಕೊಳ್ಬಹುದಾದಂತಹ ಒಂದು ಯೋಗ ಅದು. ಎಲ್ಲರಿಗೂ ಒಮ್ಮೆಲೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯೋಗದ ಒಂದು ಪ್ರಧಾನ ಲಕ್ಷಣ ಏನಂದ್ರೆ, ಭಗವದ್ಗೀತಾದಲ್ಲಿ ಮುಂದೆ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ. ನಾವೇನು ಕರ್ಮವನ್ನು ಮಾಡ್ತಿದ್ದೀವಲ್ಲ, ನಮ್ಮ ಪಾಲಿಗೇನು ಕರ್ಮ ಮಾಡುವಂತಹ ಜವಾಬ್ದಾರಿ ಬಂದಿದೆಯಲ್ಲ, ಅದರಲ್ಲಿ ಪರಿಣತಿಯನ್ನು ಸಾಧಿಸುವುದೇ ಯೋಗ. ಇದು ಒಂದು ಸರಳವಾದ ಅರ್ಥ. ಇನ್ನೊಂದು ಸಮತ್ವಂ, ಎಲ್ಲ ಕಡೆ ಸಮಾನವಾದ ದೃಷ್ಟಿ, ಎಲ್ಲೂ ಮನಸ್ಸಿನ ನಿಶ್ಚಲ ಸ್ಥಿತಿಯನ್ನ, ನಿರ್ಲಿಪ್ತ ಸ್ಥಿತಿಯನ್ನ ಕಳ್ಕೊಳ್ಳದೆ ಇರೋದು, ಇದು ಯೋಗ ಅಂತ ಇನ್ನೊಂದು ಅದಕ್ಕೆ ಅರ್ಥ. ಇಂಥ ಯೋಗವನ್ನ ಮನುಷ್ಯ ಯಾವತ್ತೂ, ಇದನ್ನು ಮಾನಸಿಕ ಯೋಗ, ಈಗ ನಾವು ಮಾಡ್ತಿರೋ ಆಸನಗಳೆಲ್ಲ ಇವೆಲ್ಲ ಇದು ದೈಹಿಕ ಯೋಗ, ಪ್ರಾಣಾಯಾಮ ಇತ್ಯಾದಿಲ್ಲ ದೈಹಿಕ ಯೋಗ. ನಾವು ಮಾನಸಿಕ ಯೋಗವನ್ನ, ಅಧ್ಯಾತ್ಮದ ಯೋಗವನ್ನ ಆ ದೃಷ್ಟಿಯಿಂದ ಆಚರಣೆ ಮಾಡಬೇಕು. ಆದ್ರಿಂದಲೇ ಅವನನ್ನು ಕೃಷ್ಣನನ್ನ ಯೋಗಾಚಾರ್ಯ, ಯೋಗೇಶ್ವರ ಅಂತ ಅನ್ನೋದು. ಶ್ಲೋಕ ಆರಂಭದಲ್ಲಿ ಹೇಳಿದೆ, ಎತ್ತ ಯೋಗೇಶ್ವರ, ಯೋಗದ ಈಶ್ವರನಾದ, ಯೋಗದ ಆಚಾರ್ಯನಾದ ಕೃಷ್ಣ ಎಲ್ಲಿದ್ದಾನೋ, ಕೈಯಲ್ಲಿ ಧನುಸ್ಸನ್ನು ಹಿಡಿದು ಪ್ರಯತ್ನಶೀಲನಾಗಿ ಹೊರಡಲಿಕ್ಕೆ ಅಂತ ಕೃಷ್ಣನ ಮಾತನ್ನು ಕೇಳಿ ಪ್ರಯತ್ನ ಪಡಲಿಕ್ಕೆ ಸಿದ್ಧನಾಗಿ ಅರ್ಜುನ ಎಲ್ಲಿದ್ದಾನ, ತತ್ರ ಶ್ರೀಹಿ, ಅಲ್ಲಿ ಸಂಪತ್ತಿದೆ, ತತ್ರ ಶ್ರೀಹಿ ವಿಜಯ, ಅಲ್ಲಿ ಗೆಲುವಿದೆ, ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಕೈಯಲ್ಲಿ ಧನಸ್ಸನ್ನು ಹಿಡಿದ ಅರ್ಜುನ ಅಂದ್ರೆ ನಾವೇ. ಕೈಯಲ್ಲಿ ನಮ್ಮ ಕಾರ್ಯ ಮಾಡ್ಲಿಕ್ಕೆ ಬೇಕಾದ ಉಪಕರಣಗಳೆಲ್ಲ ಹಿಡಿದು ಯಾವತ್ತು ಕರ್ಮ ಮಾಡ್ತೀವಿ, ಕರ್ಮ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿ ಸಿದ್ಧರಾದಂಥ ನಮಗೆ ಧನಂಜಯ ಅರ್ಜುನ ಅಂತ. ಯೋಗಾಚಾರ್ಯನಾದಂಥ, ಯೋಗೇಶ್ವರನಾದಂಥ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ. ಅವನು ನಮಗೆ ಈ ಯೋಗವನ್ನು ಉಪದೇಶಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ನಾವು ನೋಡ್ತಿರುವಂತಹ ಆ ಶ್ಲೋಕನೂ ಕೂಡ 2ನೇ ಅಧ್ಯಾಯದ 48ನೇ ಶ್ಲೋಕನೂ ಕೂಡ ಸಮಾಪ್ತ ಆಗಿದೆ. ಮುಂದೆ ಕೃಷ್ಣ ಏನು ಹೇಳ್ತಾನೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.